ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಣಿಕಾ. ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ನಟಿ ಕೂಡ ಹೌದು, ಗಾಯಕಿ ಕೂಡ ಹೌದು, ಹಾಗೆ ನಿರೂಪಕಿ ಕೂಡ ಹೌದು. ನಿಮಗೆ ಯಾರು ಅಂತ ಗೊತ್ತಾಗಿರುತ್ತೆ, ನಾನು ಜಾಸ್ತಿ ಹೇಳಲ್ಲ. ಅಂಕಿತಾ ಅಮ್ಮ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಕಿತಾ ಅವರೇ, ಇವಾಗ ಪ್ರತಿಯೊಂದು ಶೋ ಅಲ್ಲಿ ಹೋಗ್ಲಿ ಇಲ್ಲ ಇಂಟರ್ವ್ಯೂನಲ್ಲಿ ಹೋಗ್ಲಿ ಒಂದು ಹಾಡು ಹೇಳಿ ಅಂತ ನಿಮಗೆ ಕೇಳ್ತಾರೆ. ಹೌದು. ಸೊ ಸಂಗೀತ ನೀವು ಚಿಕ್ಕ ವಯಸ್ಸಿಂದನೇ ಕಲ್ತಿದ್ದ ಇಲ್ಲ ಬೆಳೀತಾ ಬೆಳೀತಾ ಹೋಗಿ ಅಭ್ಯಾಸ ಮಾಡಿದ್ದ ಅಂತ? ಅಂದ್ರೆ ಮನೆ ವಾತಾವರಣನೇ ಒಂದು ಸ್ವಲ್ಪ ಸಂಗೀತಮಯ ಆಗಿತ್ತು. ಹಾಗಂತ ನನ್ನ ತಂದೆ ತಾಯಿ ಮ್ಯೂಸಿಷಿಯನ್ಸ್ ಅಂತ ನಾನು ಹೇಳಲ್ಲ, ಬಟ್ ಸಂಗೀತದ ಮೇಲೆ ತುಂಬಾ ಉತ್ಸಾಹ ಮತ್ತೆ ಆಸಕ್ತಿ ಇರೋವಂಥ ಅಪ್ಪ ಅಮ್ಮ ನನಗೆ ಸಿಕ್ಕಿದ್ದು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆಯ ತಾಯಿ ಈ ಶ್ಲೋಕಗಳನ್ನ ಹೇಳೋದಾಗ್ಲಿ, ಸ್ತೋತ್ರಗಳನ್ನ ಹೇಳೋದಾಗ್ಲಿ, ಇದ್ರ ಮೇಲೆ ಜಾಸ್ತಿ ಅವ್ರಿಗೆ ಒಲವು ಮತ್ತು ಆಸಕ್ತಿ. ಸೊ ಹಾಗಾಗಿ ಆ ವಾತಾವರಣದಲ್ಲಿ ಬೆಳೆದಾಗ ಈ ಹಾಡಂದ್ರೆ ಏನು, ಹಸೆ ಅಂದರೆ ಏನು, ಇದೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗ್ತು. ಆ್ಯಂಡ್ ಅಪ್ಪ ಅಮ್ಮ ಅಣ್ಣವ್ರ ಫ್ಯಾನ್, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್. ಅವ್ರ ಹಾಡುಗಳು, ಅವರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೀತಾ ಬಂದಿದ್ದು ಹುಡುಗಿ ನಾನು. ಹಾಗಾಗಿ ಬಹುಶಃ ನನಗೆ ಇದ್ರ ಮೇಲೆ ಒಲವು ಬಂತು ಅನ್ಸುತ್ತೆ. ನಟನೆ ಮೇಲೆ ಒಲವಾಗಿದ್ದು ಯಾವಾಗ? ಟಿವಿ ನೋಡುವಾಗ, ಆಮೇಲೆ ಅಪ್ಪ ಅಮ್ಮ ಅದಕ್ಕೆ ರಿಯಾಕ್ಟ್ ಮಾಡುವಾಗ. ಸೊ ನನಗೆ ಯಾವತ್ತೂ ಕ್ಯಾಮ್ರಾ ಅಂದರೆ ಭಯ ಆಗಿಲ್ಲ. ಕ್ಯಾಮ್ರಾ ಅಂದರೆ ಒಂದು ಫ್ರೆಂಡ್ಲಿ ಬಿಹೇವಿಯರ್ ಇದೆ ಕ್ಯಾಮ್ರಾ ಜೊತೆ ನನಗೆ. ಆಮೇಲೆ ಅದೇನೋ ಗೊತ್ತಿಲ್ಲ, ವೇದಿಕೆ ಹತ್ತಿದಾಗ ನಾನಾಗಿರೋದಿಲ್ಲ ಅಂತಾರಲ್ಲ, ಅಂದರೆ ನನ್ನಲ್ಲಿರೋ ಅಂತಹ ಈ ಲೌಕಿಕ ವಿಷಯಗಳನ್ನೆಲ್ಲಾನು ಮರೆತು ಕಂಪ್ಲೀಟಾಗಿ ನಾನಾಗಿರ್ತೀನಿ, ವಲ್ನರಬಲ್ ಆಗಿರ್ತೀನಿ. ನಾನು ಹಾಡು ಹಾಡುವಾಗಲಿ, ಡಾನ್ಸ್ ಮಾಡುವಾಗಲಿ, ಅಥವಾ ಅಭಿನಯಿಸುವಾಗಲಿ ಏನೋ ಒಂದು ರೀತಿ ಶಕ್ತಿ ನನ್ನಲ್ಲಿ ಇದೆ ಅನ್ನೋದನ್ನು ನಾನು ಆ ಮೊಮೆಂಟ್ಗಳಲ್ಲಿ ನೋಡಿದ್ದೀನಿ. ಚಿಕ್ಕವಳಿದ್ದಾಗ್ಲಿಂದನೂ ನಾನು ಇದನ್ನು ಅನುಭವಿಸಿದ್ದೀನಿ. ಬಹುಶಃ ಚಿಕ್ಕವಳಿದ್ದಾಗ ನನಗೆ ಇಷ್ಟೊಂದು ಕೂತ್ಕೊಂಡು ಯೋಚನೆ ಮಾಡೋ ಅಷ್ಟು ಶಕ್ತಿ ಇರಲಿಲ್ವನೋ. ಈಗ ಕೂತ್ಕೊಂಡು ನೋಡಿದಾಗ ಅನಿಸುತ್ತೆ, ಓಕೆ, ಏನೇ ಇದ್ರೂ ಇಟ್ ವಾಸ್ ಅ ಡ್ರೈವಿಂಗ್ ಫೋರ್ಸ್. ನಿನಗೆ ಹೋಗಿ ಒಂದು ಡಾನ್ಸ್ ಮಾಡೋದಾಗಲಿ, ಹಾಡು ಹಾಡೋದಾಗಲಿ, ಅದೆಲ್ಲ ನಿನಗೆ ಆಸಕ್ತಿ ಇರ್ತಿತ್ತು. ಆ್ಯಂಡ್ ಅಭಿನಯ ಅಂತ ಬಂದಾಗ್ಲೂ ರಾಜ್ಕುಮಾರ್ ಸರ್ ಆಗಲಿ, ವಿಷ್ಣುವರ್ಧನ್ ಸರ್ ಆಗಲಿ, ಅಥವಾ ಕಮಲ್ ಹಾಸನ್ ಸರ್ ಆಗಲಿ, ಈ ಥರ ಒಂಥರ ಮೇಧಾವಿಗಳ ಅಭಿನಯವನ್ನು ನಮ್ಮ ಮನೆಯಲ್ಲಿ ಅಪ್ರಿಷಿಯೇಟ್ ಮಾಡ್ತಿದ್ದನ್ನ ನಾನು ನೋಡಿದ್ದೀನಿ. ನನಗೂ ಈ ಥರ ಆಗಬೇಕು ಅನ್ನೋದಲ್ಲ, ಈ ಥರ ಆದರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಭಿನಯ ಇಷ್ಟ ಆಗಿದೆ. ಇವಾಗ ಅಂಕಿತಾ ಅವರಿಗೆ ನಟನೆ ಚೂಸ್ ಮಾಡಿ, ಗಾಯನ ಚೂಸ್ ಮಾಡಿ ಅಂದರೆ ಯಾವ್ದನ್ನು ಚೂಸ್ ಮಾಡ್ತೀರಿ? ನಾನು ನಟನೆ ಚೂಸ್ ಮಾಡ್ತೀನಿ. ಯಾವಾಗ ಅಂತಂದ್ರೆ ಆ ಪಾತ್ರ ಸಿಂಗರ್ ಆಗಿದ್ರೆ. ವೆರಿ ವೆಲ್ ಸೆಡ್. ನಾವಾಗಲೇ ಮಾತಾಡ್ತಾ ನನಗೆ ಗೊತ್ತಾಯ್ತು ಅಣ್ಣವ್ರಂದ್ರೆ ನಿಮ್ಗೆ ಇಷ್ಟ. ಯಾಕಂದ್ರೆ ಅಣ್ಣವರಿಂದಾನೇ ನೀವು ಕಲ್ತ್ರಿ ನಟನೆ ಮಾಡೋರು ಗಾಯಕರು ಆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆನ ನಿಮ್ಮಲ್ಲಿ ಅವರೇ ಬಿತ್ತಿದ್ದು ಅಂತ. ನಟಿ ಯಾರು, ಗಾಯಕಿ ಯಾರು ಅಂಕಿತಾ ಅವ್ರಿಗೆ ಫೇವ್ರೇಟ್ ಆಗಿರೋರು? ಈಗ ನಂಗೆ MS ಸುಬ್ಬಲಕ್ಷ್ಮಿ ಅವ್ರು ತುಂಬಾ ಇಷ್ಟ ಆಗ್ತಾರೆ. ಯಾತಕ್ಕಾಗಿ ಅವರು ಅವರ ಹಾವ ಭಾವ ಅಥವಾ ಅವರ ವರ್ತನೆ ವೇದಿಕೆ ಮೇಲೆ ಇದ್ದಾಗ ಅವರು ಮಾಡಿರೋಂಥ ಕಾಂಟ್ರಿಬ್ಯೂಷನ್, ಇದೆಲ್ಲ ನೋಡಿದಾಗ ನನ್ಗೆ ಈ ಥರನೂ ಇರಬೇಕು, ಆ ಥರನೂ ಇರಬೇಕು ಅಂತ ಅನ್ಸುತ್ತೆ. ಒಬ್ರಿಗೆ ಅಂತ ನಾನು ಖಂಡಿತ ಹೇಳೋದಕ್ಕೆ ಇಷ್ಟಪಡಲ್ಲ. ಮೇ ಬಿ ನನಗೆ ಇಷ್ಟವಾಗಿರೋ ಫೇವ್ರೆಟ್ ಸಿಂಗರ್ ನಮ್ಮಮ್ಮನೇ ಅನ್ಸುತ್ತೆ. ಯಾಕಂದ್ರೆ ನಮ್ಮಮ್ಮ ನಂಗೆ ಲಾಲಿ ಹಾಡಿ ಮಲ್ಗಿಸಿರೋದಕ್ಕೆ ನಾನು ಇವತ್ತು ಹಾಡಬಲ್ಲೆ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಟಿಯಾಗಿ, ಗಾಯಕಿಯಾಗಿ, ನಿರೂಪಕಿಯಾಗಿ, ಡ್ಯಾನ್ಸರ್ ಆಗಿ ನಮ್ಮನ್ನ ಹೀಗೆ ಮನರಂಜಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.